ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಇದನ್ನು ಸಬ್ಬತ್ ಶಾಲೆ ಕಾರ್ಯಕ್ರಮ ಅಂತ ಕರಿತೇವೆ. ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇದು ಒಂದಾಗುತ್ತೆ. ಇದನ್ನು ನಾವು ಸಬ್ಬತ್ತಿನ ಆ ಒಂದು ಪವಿತ್ರ ಗಳಿಗೆಯ ಮುಂಚೆ ನಾವು ಕಲಿತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಸತ್ಯಗಳ ಒಂದು ಪುಸ್ತಕವೇ ಸಬ್ಬತ್ ಶಾಲೆಯ ಪುಸ್ತಕ. ಬನ್ನಿ ಇದನ್ನು ವಿಸ್ತಾರವಾಗಿ ನಾವು ಕಲಿಯೋಣ. ಬಂದಿರತಕ್ಕಂಥ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ಬಂದಿರತಕ್ಕಂಥದ್ದು ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಈ ಎಸ್ತರ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಪಾಸ್ಟರ್ ಪ್ರಸನ್ನ ಅವರೇ, ಬರೀ ಎಲ್ಲೋ ಒಂದು ಕಡೆ ವುಮನ್ಸ್ ಮಿನಿಸ್ಟ್ರಿ ಡೇ ಮಾತಾಡ್ತೀವಿ ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟರೆ ಮಾತಾಡೋಕ್ಕೆ ಅವ್ರ ಬಗ್ಗೆ ಮಾತಾಡ್ತಾರೆ. ಪಾಸ್ಟರ್ ರಾಜದಾಸ್, ನಿಮಗೆ ಎಸ್ತರ್ ಅಂದರೆ ಏನು ಇಷ್ಟ? ಎಸ್ತರ್ ಅಂತ ಹೇಳಿದಾಗ ಎಸ್ತರ್ ಎಂಬ ಹೆಸರು ಕೇಳಿದ ತಕ್ಷಣ ಆಕೆ ಧೈರ್ಯಶಾಲಿ, ತನ್ನ ಜನಗಳಿಗಾಗಿ ರಿಸ್ಕನ್ನು ತೊಂದರೆ ಆದ್ರೂ ಎದುರಿಸಲಿಕ್ಕೆ ಸಿದ್ಧಳಾದಂಥ ಒಬ್ಬ ಸ್ತ್ರೀ ಎಂಬ ಅಂಶ ನನಗೆ ಭಾಳ ಆಕರ್ಷಣವಾಗಿದೆ. ಪಾಸ್ಟರ್ ಮುತ್ತು, ನಿಮಗೆ ಎಸ್ತರ್ ಅಂದರೆ ಏನು ಇಷ್ಟ? ಎಸ್ತೇರ್ ಪುಸ್ತಕದಲ್ಲಿ ನನಗೇನು ಇಷ್ಟಪ್ಪ ಅಂತಂದರೆ, ದೇವರು ಎಂಬಂತಹ ಪದ ಒಮ್ಮೆಯೂ ಕೂಡ ಆ ಒಂದು ಪುಸ್ತಕದಲ್ಲಿ ಬಳಕೆ ಆಗಿಲ್ಲ. ಆದರೂ ಕೂಡ ದೇವರ ಒಂದು ಪ್ರೀತಿಯನ್ನು, ದೇವರ ಒಂದು ಸತ್ಯ ಸುವಾರ್ತೆಯ ಸಾರುವಿಕೆಯನ್ನು ಈ ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಈ ಪುಸ್ತಕ ನನಗೆ ಬಹಳ ಇಷ್ಟ. ಓಕೆ, ಸ್ಮರಣ ವಾಕ್ಯವನ್ನು ಓದಿ ಆ ನಂತರ ನಾವು ಚರ್ಚೆಗೆ ಹೋಗೋಣ. ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 6ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನೀನು ನನ್ನ ಸೇವಕನಾಗಿ ಮಾಡಬೇಕಾದವುಗಳಲ್ಲಿ ಯಾಕೋಬಿನ ಕುಲಗಳನ್ನು ಉನ್ನತಪಡಿಸುವುದು, ಇಸ್ರಾಯೇಲಿನಲ್ಲಿ ರಕ್ಷಿಸರಾದವರನ್ನು ತಿರುಗಿ ಬರಮಾಡುವುದು ಅಲ್ಪ ಕಾರ್ಯವೇ ಸರಿ. ನನ್ನ ರಕ್ಷಣೆಯು ಲೋಕದ ಕಟ್ಟಕಡೆಯವರೆಗೆ ವ್ಯಾಪಿಸುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ದಯಪಾಲಿಸುವೆನು. ಹೇಳಿ ಪಾಸ್ಟ್ರೆ. ಎಸ್ತೇರಳು ಯಾವ ಸಂದರ್ಭದಲ್ಲಿ ಪರ್ಷಿಯಾ ರಾಜ್ಯದ ಅಹಶ್ವರಾಶನ ರಾಣಿಯಾದಲೆಂಬುದು ನಮಗೆ ಗೊತ್ತು. ಈಕೆ ಯಹೂದ್ಯಳು. ಒಂದು ಅನ್ಯ ಸ್ಥಳಕ್ಕೆ ರಾಣಿಯಾಗುವಾಗ ನಾವು ಒಂದನ್ನು ಗಮನಿಸಬೇಕು, ದೇವರ ಉದ್ದೇಶ ಇತ್ತು ಅಲ್ಲಿ. ಸುವಾರ್ತೆಯನ್ನು ಸಾರುವುದಕ್ಕೆ ನಮಗಿಂತಲೂ ಹೆಚ್ಚಾಗಿ ದೇವರ ಯೋಜನೆ ಬಹಳ ಮುಖ್ಯ. ಮೊರ್ದೆಕಾಯ್ ಎಂಬತಕ್ಕಂಥ ವ್ಯಕ್ತಿಯನ್ನು ಅಲ್ಲಿ ಸೇರಿಸಿ ವಷ್ಟಿಯ ಬದಲು ಎಸ್ತೇರಳನ್ನು ರಾಣಿಯನ್ನಾಗಿ ಮಾಡಿ ಅವರ ಮೂಲಕವಾಗಿ ನನ್ನ ಜನರನ್ನು ರಕ್ಷಣೆ ಆಗಬೇಕು, ಈ ಒಂದು ಉದ್ದೇಶದಿಂದ ಎಸ್ತೇರಳಲ್ಲಿ ಓದಲಿ ಎಂಬುದನ್ನು ನಾವು ನೋಡ್ತಾರೆ. ಮೊರ್ದೆಕಾಯ್ ಒಂದು ಯೋಜನೆ ಇಟ್ಕೊಳ್ತಾನೆ. ನಮ್ಮ ಜನ ರಕ್ಷಣೆ ಆಗಬೇಕಾದ್ರೆ ನಮ್ಮವರಿಂದಲೇ ಆಗಬೇಕು, ಅನ್ಯರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದಾ ಇಲ್ಲ? ಅದಕ್ಕೋಸ್ಕರ ಒಂದು ಯೋಜನೆ ಇಟ್ಕೊಂಡು ಹೇಗಾದರೂ ಮಾಡಿ ಎಸ್ತೇರಳು ರಾಣಿಯಾಗಿ ಆರಿಸಲ್ಪಡಬೇಕು. ರಾಣಿ ಆಗ್ತಾಳೆ, ನಮ್ಮೆಲ್ಲರೂ ಕತೆ ಗೊತ್ತಿದೆ. ಆ ರಾಣಿ ಆದ ಮೇಲೆ ಆಕೆ ಮಾಡ್ತಕ್ಕಂಥ ಒಂದು ವಿಷಯ ಯಾವುದೆಂದರೆ, ನಾನು ಒಂದು ವೇಳೆ ರಾಜನ ಬಳಿಯಲ್ಲಿ ಹೋಗಬೇಕಾದ್ರೆ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಮ್ಮ ಜನ ಎಲ್ಲ ಒಂದು ಕಡೆ ಸೇರಿಕೊಳ್ಬೇಕು, ಉಪವಾಸ ಪ್ರಾರ್ಥನೆ ಮಾಡಿ, ಆಗ ನಾನು ರಾಜನ ಬಳಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಅನೇಕರು ಎಸ್ತೇರಳ ಬಗ್ಗೆ ನಾವು ಬರೆದಿರೋದನ್ನು ಕಾಣುವಂಥರಾಗಿದ್ದೇವೆ. ಪರ್ಷಿಯಾ ದೇಶ ಎಂಬತಕ್ಕಂಥದ್ದು ಅನ್ಯ ದೇಶ. ಅಂತಹ ದೇಶದಲ್ಲಿ ಈಕೆ ಸಾಕ್ಷಿಯನ್ನು ಕೊಡುವಾಗ ಸತ್ಯವೇದ ಹೇಳ್ತದೆ, ಎಸ್ತೇರಳು 2ನೇ ಅಧ್ಯಾಯ 17ನೇ ವಚನದಲ್ಲಿ, ರಾಜನು ಬೇರೆ ಎಲ್ಲ ಸ್ತ್ರೀಯರಿಗಿಂತ ಎಸ್ತೇರನ ಪ್ರೀತಿ ಮಾಡದಂತೆ, ಮೆಚ್ಚುಗೆ ಆದಲವಳೆ. ಈಕೆಯ ಮೂಲಕವಾಗಿ ದೇವರ ಸುವಾರ್ತೆ ಅನ್ಯ ಜನಗಳಿಗೆ ಸಾರಬೇಕು. ಖಂಡಿತವಾಗಿ ಈ ಪುಸ್ತಕದಲ್ಲಿ ದೇವರು ಎಂಬತಕ್ಕಂಥ ಪದ ಇಲ್ಲ. ಆದರೂ ಸಹ ದೇವರ ಬಗ್ಗೆ, ದೇವರ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ದೇವರು ಒಂದು ಯೋಜನೆ ನಾಟಿಕೊಂಡ. ಪಾಸ್ಟರ್ ರಾಜದಾಸ್ ಅವರೇ, ನಾವು ಇನ್ನೂ ಸ್ವಲ್ಪ ಈ ಒಂದು ಆಳಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಪಾಸ್ಟರ್ ಪ್ರಸನ್ನ ಅವರ ಜೊತೆ, ನಾನು ಈ ಕಾರ್ಯವನ್ನು ಮಾಡಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥ ಅಂಶವನ್ನು ತಿಳಿಸ್ತಾಳೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ, ಆದರೆ ಪ್ರಾರ್ಥನೆ ಒಂದು ಭಾಗವಾಗಿರ್ತದೆ ಹೊರತು ಅದೇ ಮುಖ್ಯ ಎಂಬತಕ್ಕಂಥ ಅಂಶವನ್ನು ನಾವು
ಮರಿತೀವಿ ಅಲ್ವೇ? ಸಹಜವಾಗಿ ಪ್ರಾರ್ಥನೆ ಏನಕ್ಕೆ ಮಾಡ್ತೀವಿ ಅಂದರೆ ಅದೊಂದು ವಾಡಿಕೆ ಆಗ್ಬಿಟ್ಟಿದೆ ಅಷ್ಟೇ. ಅದು ನಿಜವಾದ ಶಕ್ತಿ ಇದೆ, ಸ್ವಾಮಿ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾನೆ ಎಂಬ ಸತ್ಯ ನಮಗೆ ಗೋಚರ ಆಗಿಲ್ಲ. ವಂಡರ್ಫುಲ್, ಮುಂದುವರಿಸಿ. ಮುಂದೆ ನಾವು ನೋಡ್ತೇವೆ, ಅದು ಬ್ಯಾಬಿಲೋನ್ ದೇಶ ಆಗಿರ್ಬೋದು, ಪರ್ಷಿಯಾ ದೇಶ ಆಗಿರ್ಬೋದು, ಇವೆಲ್ಲವೂ ಸಹ ಅನ್ಯ ದೇಶ. ಎಲ್ಲೂ ಸಹ ನಮಗೆ ಒಂದು ನಮ್ಮದೇ ಆದಂಥ ವಾತಾವರಣ ಅಂದರೆ ಅಡ್ವೆಂಟಿಸ್ಟ್, ಎಲ್ಲರೂ ಅಡ್ವೆಂಟಿಸ್ಟ್ ಆಗಿದ್ದಾರೆ ಅಂದರೆ ಭಾಳ ಸುಲಭ ಅಲ್ಲ. ಎಲ್ಲರೂ ಮನೆಗೆ ಬರ್ತಾರೆ, ಎಲ್ಲರೂ ಸಭೆಗೆ ಬರ್ತಾರೆ, ಎಲ್ಲ ಅನುಕೂಲ ಇರತಕ್ಕಂಥದ್ದು ಎಲ್ಲೂ ಇಲ್ಲ. ಕೆಲವರು ದೂರ ಆಗ್ತದೆ, ಕೆಲವರು ಹತ್ರ ಆಗ್ತದೆ. ಆದರೆ ಇಲ್ಲಿ ಎಸ್ತೇರಳ ಕಥೆ ಮೂಲಕವಾಗಿ ನಾವು ತಿಳಿದುಕೊಳ್ಬೇಕಾದಂದರೆ ಅನ್ಯ ಸ್ಥಳದಲ್ಲೂ ಸಹ ನೀವು ಸಾಕ್ಷಿಗಳಾಗಿರಬಹುದು, ಅನ್ಯ ಸ್ಥಳದಲ್ಲಿ ದೇವರ ಬಗ್ಗೆ ತಿಳಿಸಬಹುದು. ಇವರು ನನ್ನನ್ನು ಸೆಳೆದುಕೊಂಡಾಗ ನಾನು ಅವರ ಹತ್ತಿರ ಇರ್ತಾನೆ ಎಂಬುದಾಗಿ ಸ್ವಾಮಿ ಹೇಳುವಂತರಾಗಿದ್ದಾನೆ. ನೀವು ದಾನಿಯೇಲನ ತೆಗೆದುಕೊಳ್ಳಿ, ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ತೆಗೆದುಕೊಳ್ಳಿ. ಇವೆಲ್ಲ ಚರಿತ್ರೆಗಳನ್ನು ನಾವು ಓದುವಾಗ ಇವರೆಲ್ಲರೂ ಅನ್ಯರ ಮಧ್ಯದಲ್ಲಿ ಸಾಕ್ಷಿಗಳಾಗಿ ನಿಂತರು. ಬ್ಯಾಬಿಲೋನ್ ದೇಶದಲ್ಲಿ 4 ಜನ ಅಷ್ಟೇ, ದಾನಿಯೇಲ್, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ. ಪ್ರತಿಮೆಗೆ ನಾವು ಬೀಳೋದಿಲ್ಲ, ಧೈರ್ಯವಾಗಿ ನಿಂತರು. ದಾನಿಯೇಲ್ ಹೇಳದ, ನಾನು ರಾಜನ ಹೇಳಿದ ದೇವರನ್ನು ಪೂಜೆ ಮಾಡೋದಿಲ್ಲ, ಸಿಂಹದ ಗವಿಗೆ ಹೋಗ್ಲಿಕ್ಕೂ ಸಿದ್ಧನಾಗಿರ್ತೇನೆ, ಬೆಂಕಿಗೆ ಹೋಗ್ಲಿಕ್ಕೆ ಸಿದ್ಧನಾಗಿರ್ತೇನೆ. ಇವೆಲ್ಲವನ್ನು ಅರ್ಥಕೊಂಡಾಗ ಒಂದೊಂದು ತಿಳ್ಕೊಳ್ಬೇಕು, ನಾವು ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ನಮ್ಮ ವಾತಾವರಣ ಏನೇ ಇದ್ದರೂ, ಪರಿಸ್ಥಿತಿಗಳು ಏನೇ ಇದ್ದರೂ, ಸಂಸ್ಕಾರ ಏನೇ ಇದ್ದರೂ, ಸಂಸ್ಕೃತಿ ಏನೇ ಇದ್ದರೂ, ದೇವರು ನಮಗೆ ಒಂದು ಅವಕಾಶವನ್ನು ಅದೇ ಸ್ಥಳದಲ್ಲಿ ಮಾಡಿಕೊಡ್ತಾನೆ ಸುವಾರ್ತೆಯನ್ನು ಸಾರಲಿಕ್ಕೆ. ಈ ವಿಲ್ ಓಪನ್ ವೇಸ್. ನಾವು ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಈ ಅನ್ಯ ಸ್ಥಳದಲ್ಲಿ ನಾನಿದ್ದೆ, ಗಲ್ಫ್ ದೇಶದಲ್ಲಿ. ಅಲ್ಲಿ ಒಂದು ಅವಕಾಶ ಸಿಕ್ತು. ಏನು ಅವಕಾಶ? ಬೇರೆಯವರಿಗೆ ಸುವಾರ್ತೆ ಸಾರ್ತಕ್ಕಂಥದ್ದು. ಒಬ್ಬ ಹಿಂದೂ ವ್ಯಕ್ತಿಗೆ ಬೈಬಲ್ ಸ್ಟಡಿ ಕೊಡ್ತಾ ಇದೆ. ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ಟಾಗ ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ನಾವು ಅನ್ಯ ಸ್ಥಳದಲ್ಲಿ ಇದ್ದೇವೆ ಎಂಬುದಾಗಿ ಕಾರಣಗಳನ್ನ ಕೊಡಬಾರ್ದು. ಎಸ್ತೇರಳ ಉದಾಹರಣೆಯನ್ನು ತೆಗೆದುಕೊಂಡು ರಾಜನನ್ನು ಸಹ ಪರಿವರ್ತನೆ ಮಾಡಿದ್ಲು. ಅದೇ ರೀತಿಯಲ್ಲಿ ನಾವುಗಳು ಸಹ ದೇವರ ಸಹಾಯದಿಂದ, ದೇವರ ಶಕ್ತಿಯಿಂದ, ಪವಿತ್ರಾತ್ಮನ ಶಕ್ತಿಯಿಂದ ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ಮುಂದಾಗಬೇಕು. ನಮ್ಮ ಯೌವನಸ್ಥರು ಫಸ್ಟ್ ರಾಜದಾಸ್ ಅವರೇ ಹೊರಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಯೌವನಸ್ಥರು ಈ IT-BT ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಸಂಬಳಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಬಟ್ ಐ ಆಮ್ ಶ್ಯೂರ್ ದೇರ್ ಆಲ್ಸೋ ದೇ ಕ್ಯಾನ್ ಡೂ ದ ಸೇಮ್ ಥಿಂಗ್ ವಾಟ್ ಎಸ್ತರ್ ಡಿಡ್. ಯಾವ ರೀತಿ ಎಸ್ತರಳು ಆ ಒಂದು ರಾಜ್ಯದಲ್ಲಿ ರಾಜನನ್ನೇ ಸತ್ಯದ ಕಡೆಗೆ, ಬೆಳಕಿನ ಕಡೆಗೆ ತಂದಲು, ಅದೇ ರೀತಿಯಾಗಿ ನಮ್ಮ ಯೌವನಸ್ಥರು ಕೂಡ ಈ IT-BTಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವ್ರ ಮ್ಯಾನೇಜರ್ಸ್ ಇರ್ಬೋದು ಅಥವಾ ಟೀಮ್ ಲೀಡರ್ಸ್ ಇರ್ಬೋದು, ಅವರನ್ನು ಕೂಡ ಬೆಳಕಿನ ಕಡೆಗೆ ತರ್ಬೋದು ಅಲ್ವೇ? ಆದರೆ ಯಾವಾಗ ಆಗುತ್ತೆ ಆ ಕಾರ್ಯ ಅಂದರೆ ಅವರು ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ಸ್ವಾಮಿ ನಿನಗಾಗಿ ಸಾಕ್ಷಿ ಕೊಡಬೇಕು, ಒಂದು ಅವಕಾಶ ಕೊಡು ಅಂತ ಕೇಳಿದ್ರೆ ದೇವ್ರ ದಾರಿ ಮಾಡ್ತಾನೆ. ಇವರು ನಾಚ್ಕೊಂಡು ಬಿಟ್ಟರೆ, ಪ್ರಾರಂಭದಲ್ಲಿ ಎಸ್ತರಳು ನಾಚ್ಕೊಂಡ್ಲು, ನಾನು ಹೆಂಗೆ ಹೋಗೋದು ಅಂತ ಭಯಪಟ್ಲು. ಆದರೆ ಮೊರ್ದೆಕೈ ಅವಳನ್ನ ಪ್ರೇರೇಪಿಸ್ತಾನೆ. ಇದು ಈ ಒಂದು ಕಾರ್ಯಕ್ಕಾಗಿ ದೇವ್ರು ನೀನು ಆರಿಸ್ಕೊಂಡು ಯಾರಿಗೂ ಗೊತ್ತು, ನೀನು ಮಾಡದೇ ಇದ್ದರೆ ದೇವ್ರು ನಮ್ಗೆ ಸಹ ಬೇರೆ ಕಡೆ ತರ್ತಾನೆ, ನೀನು ನಾಶ ಆಗ್ತೀಯ, ನೀನು ನಾಶ ಆಗಬಾರ್ದಂದ್ರೆ ಇದು ಮಾಡು ಅಂತ ಹೇಳಿದ್ರೆ ಅದಕ್ಕೆ ಅವಳು ಆ ಕಾರ್ಯ ಮಾಡೋದು. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಎಸ್ತರಳ ಬಗ್ಗೆ, ಎಸ್ತರು ಮಾಡಿರ್ತಕ್ಕಂಥ ಸುವಾರ್ತಾ ಸೇವೆಯ ಬಗ್ಗೆ ಕಲಿತಾ ಇದ್ದೀವಿ. ಎಸ್ತರಳು ಸುವಾರ್ತಾ ಸೇವೆ ಮಾಡಲಿಲ್ವೇ ಅಂತ ಅಂದ್ಕೊಂಡಿದ್ರೆ, ನಿಜವಾಗ್ಲೂ ಎಸ್ತರು ಮಾಡಿದ್ದು ಸುವಾರ್ತಾ ಸೇವೆ. ಆಕೆಯ ಜೀವನದ ಶೈಲಿಯಿಂದ ನಾವು ಏನು ಕಲಿಬಹುದು ಎಂಬತಕ್ಕಂಥದ್ದೇ ಈ ಎರಡನೇ ಭಾಗದಲ್ಲಿ. ಹೊರ ದೇಶದಲ್ಲಿ ಯಾವ ರೀತಿ ನಾವು ಸುವಾರ್ತೆಯನ್ನು ಸಾರಬಹುದು ಹೇಳಿ. ಮೊರ್ದೆಕೈ ಮತ್ತು ಎಸ್ತರ್ ಅವರು ಸ್ವದೇಶದಲ್ಲಿರಲಿಲ್ಲ, ವಿದೇಶದಲ್ಲಿದ್ದರು. ವಿದೇಶದಲ್ಲಿ ಅವರು ಕೈದಿಗಳಾಗಿದ್ದರು. ಯಾವಾಗ ಯೆರೂಸಲೇಮ್ ಪಟ್ಟಣ ಮುತ್ತಿಗೆ ಹಾಕಲ್ಪಡ್ತು, ಬಾಬಿಲೋನ್ಗೆ ಒಯ್ಯಲ್ಪಟ್ಟ ನಂತರ ಬಾಬಿಲೋನ್ ರಾಜ್ಯ ಆದಮೇಲೆ ಪರ್ಷಿಯಾ ದೇಶ ಆಡಳಿತಕ್ಕೆ ಬಂತು, ಮೆದೋ ಪರ್ಷಿಯಾ ಎಂಬುದಾಗಿ ಇತಿಹಾಸ ಹೋಗ್ತೇವೆ. ಆ ಪರ್ಷಿಯಾ ದೇಶದಲ್ಲಿ ರಾಜನ ಸನ್ನಿಧಾನದಲ್ಲಿ ಇವರು ಸೇವೆ ಮಾಡ್ತಾಯಿದ್ದ ಯಾರು? ಮೊರ್ದೆಕೈ. ಆತನು ಸಹ ವಿದೇಶಿನಾಗಿದ್ದಾಗ್ಯೂ ಸಹ ಅಲ್ಲಿ ಆ ದೇಶದ ಸಂಸ್ಕೃತಿಗೆ ಹೊಂದಿಕೊಂಡು ಆ ದೇಶದವರಲ್ಲಿ ಒಬ್ಬನಾಗಿದ್ದ. ಆತನ ಜೊತೆ ಇದ್ದಂಥ ಎಸ್ತರಳಿಗೂ ಸಹ ಯಹೂದ್ಯಳು ಎಂಬುದಾಗಿ ಗುರುತಿಸ್ಕೊಳ್ಳಿಕ್ಕೆ ಬಿಟ್ಟಿರಲಿಲ್ಲ. ವಿದೇಶದಲ್ಲಿ ಅವರೆಲ್ಲ ಅವರಾಗೇ ಇದ್ದರು, ಅವ್ರ ಸಂಸ್ಕೃತಿ ಆಚರಿಸ್ತಾಯಿದ್ರು. ಅದಕ್ಕೇ ವಸ್ತಿ ರಾಣಿಯನ್ನು ರಾಜ ತಳ್ಳದ ಮೇಲೆ ರಾಣಿ ಮತ್ತೊಬ್ಬ ಹೊಸ ರಾಣಿಯನ್ನು ಆಯ್ಕೆ ಆಗುವಾಗ ಎಸ್ತರ್ ಆಯ್ಕೆ ಆಗ್ತಾಳೆ. ಯಾಕಂತ ಹೇಳಿದ್ರೆ ಅವಳು ಯಹೂದ್ಯಳಾಗಿದೆ ಅಂದರೆ ಯಾರೂ ಆಯ್ಕೆ ಮಾಡ್ತಿರಲಿಲ್ಲ. ಶಿ ವಾಸ್ ಐಡೆಂಟಿಫೈಯಿಂಗ್ ಹರ್ಸೆಲ್ಫ್ ವಿತ್ ದಿ ಪರ್ಷಿಯನ್ಸ್.
ನಾವು ಎಲ್ಲಿರ್ತೀವಿ ಅಲ್ಲಿ ಹೊಂದ್ಕೊಂಡು ಹೋಗ್ಬೇಕು ನಾವು ಯಾವಾಗಲೂ. ಅದನ್ನೇ ದಾನಿಯೇಲನು ಮಾಡ್ದ. ದಾನಿಯೇಲನಿಗೆ ಅಲ್ಲಿ ಅಧಿಕಾರ ಸಿಗಲಿಕ್ಕೆ ಸಾಧ್ಯತೆ ಆಯಿತು. ಈಗ ಎಸ್ತರಳು ನೀವು ಹೇಳಿದ್ರಿ ಅವರಂತೆ ಇದ್ಲು ಅಂತ, ಅವರಂತೆಯೇ ಇರಬೇಕಾ ಅಥವಾ ಈಗ ನಮಗೆ ಹೇಳಲ್ಕೊಟ್ಪಟ್ಟಿರ್ತಕ್ಕಂಥ ಚಿಕ್ಕ ವಯಸ್ಸಿನಿಂದ ಬಿ ಇನ್ ದ ವರ್ಲ್ಡ್ ಬಟ್ ನಾಟ್ ಆಫ್ ದ ವರ್ಲ್ಡ್ ಅಂತ, ಲೋಕದಲ್ಲಿ ಇರ್ರಿ ಆದರೆ ಅವರಂತೆ ಇರಬೇಡಿ ಅಂತ ಹೇಳ್ತಾರೆ. ಈಗ ನೀವು ಹೇಳ್ತಾ ಇದ್ರೆ ಇಲ್ಲ, ಎಸ್ತರೋ ಅವಳ ಜೊತೆ ಅವರಂತೆ ಇದ್ಲು, ಅದಕ್ಕೆ ತಾನೇ ಅವಳು ಒಂದು ಏಣಿಯನ್ನು ಹತ್ತಿದ್ಲು ಅಂತ ಹೇಳಿ ನೀವು. ಯಾಕಂದರೆ ಮೊರ್ದೆಕೈ ಆಜ್ಞಾಪನೆ ಮಾಡುತ್ತಾನೆ, ಡೋಂಟ್ ಐಡೆಂಟಿಫೈ ಯುವರ್ ಸೆಲ್ಫ್ ಆ್ಯಸ್ ಜ್ಯೂ. ಯಹೂದ್ಯಳು ಅಂತ ಯಾರು ಗೊತ್ತಾಗಬಾರ್ದು, ಗೊತ್ತಾಗ್ಬಿಟ್ರೆ ಬಹುಶಃ ನಿನ್ನ ಪಟ್ಟ ಕಳ್ಕೊಬೋದು ಅಂತೇಳಿ ಅದಕ್ಕೆ ದೇವರು ವಾಕ್ಯದಲ್ಲೂ ಹೇಳುತ್ತೆ, ಸರ್ಪದಂತೆ ಜಾಣರಾಗಿರಿ ಮತ್ತು ಪಾರಿವಾಳದಂತೆ ನಿಷ್ಕಪಟವಾಗಿರಿ. ನಮ್ಮ ಜಾಣತನದಿಂದ ನಾವು ಬಂಡೆಗೆ ತಲೆ ಗುದ್ಕೊಳಕ್ಕಾಗಲ್ಲ. ಅವರು ಅಲ್ಲಿ ಇದ್ದ ಪ್ರಯುಕ್ತವಾಗೇ ಶಿ ಹ್ಯಾಡ್ ಅನ್ ಆಪರ್ಚುನಿಟಿ, ಒಂದು ಅವಕಾಶ ಸಿಕ್ತ ಅವಳಿಗೆ. ಎಲ್ಲಿಗೆ? ರಾಜನ ಸನ್ನಿಧಾನದಲ್ಲಿ ವಾಸ ಮಾಡಲಿಕ್ಕೆ, ರಾಜನಿಗೆ ರಾಣಿ ಆಗಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದರಿಂದ ದೇವರು ನಮಗೆ ಜ್ಞಾನ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಈ ಅನ್ಯರ ನಾವು ಇಡೀ ನಮ್ಮ ದೇಶ ಅನ್ಯ ದೇಶ ಆಗಿದೆ. ಅವ್ರ ಮಧ್ಯದಲ್ಲಿ ನಾವು ಜೀವಿಸುವಾಗ ನಾವು ಅಡ್ವೆಂಟಿಸ್ಟು, ನಾವು ಕ್ರೈಸ್ತರು ಅಂತೇಳಿ ವಿಭಿನ್ನ ಆದರೆ ಯಾರು ನಮ್ಮನ್ನು ಸೇರಿಸ್ಕೊಳ್ಳಲ್ಲ. ಅವ್ರ ಸ್ನೇಹ ಭಾವ ಬೆಳೆಸ್ಕೊಂಡು ಅವ್ರ ಪ್ರೀತಿಯನ್ನು ಗೆದ್ದುಕೊಂಡು ಸತ್ಯವನ್ನು ತಿಳಿಸ್ಬೇಕು. ಆವಾಗಲೇ ಅದಕ್ಕೇ ಕಾಂಟೆಕ್ಸ್ಚುಲೈಸೇಷನ್ ಅಂತ ಹೇಳ್ತಾರೆ. ಅವ್ರು ಇದಕ್ಕೆ ಅವ್ರ ಸಂಸ್ಕೃತಿಗೆ ನಾವು ಹೊಂದ್ಕೊಂಡು ಸತ್ಯವನ್ನು ಪೌಲ ಹಾಗೆ ಮಾಡ್ದ, ಅದಕ್ಕೆ ಯಶಸ್ವಿ ಆದ. ಇವತ್ತು ನಾವು ಅದನ್ನು ಮಾಡ್ತಾ ಇಲ್ಲ, ಅವ್ರ ಜೊತೆ ಒಡನಾಡ್ತಾ ಇಲ್ಲ, ಅವ್ರನ್ನ ನಾವು ದೂರ ಇರ್ತೀವಿ, ಅದಕ್ಕೆ ಅವ್ರು ನಮ್ಮನ್ನು ದೂರ ಇಟ್ಟಿದ್ದಾರೆ. ಇವರು ವಿದೇಶಿಯರು, ವಿದೇಶ ದೇವರನ್ನ ಪೂಜೆ ಮಾಡೋರು, ಅವರಿಗೆ ವಿದೇಶ ದೇವರು ಬೇರೆ ಸ್ವದೇಶ ದೇವರು ಬೇರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಸ್ವದೇಶ ವಿದೇಶಕ್ಕೆಲ್ಲ ದೇವರು ಒಬ್ಬನೇ ಇದ್ದಾನೆ ಅಂತೇಳಿ ತಿಳಿಸ್ಬೇಕಾದ್ರೆ ಅವ್ರ ಪ್ರೀತಿ ಪಾತ್ರರಾಗಿ ನಾವು ಜೀವಿಸಬೇಕಾಗಿದೆ. ಎಸ್ತೇರ್ ರಾಣಿ ಹಾಗೆ ಮಾಡಿ ಅವಳು ಐಡೆಂಟಿಫೈ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲಿ. ಆದರೆ ಯಾವಾಗ ಸಮಯ ಬಂತು ಆಗ ಮೊದಲೇ ಕೇಳ್ತಾನೆ, ಇಟ್ ಈಸ್ ನೌ ಟೈಮ್ ಟು ಐಡೆಂಟಿಫೈ. ನೀ ಯಾರು ಅಂತ ತಿಳಿಸ್ಬೇಕು. ನೀನು ಬಂದಿರೋ ಉದ್ದೇಶ ಅಂತ ಹೇಳಿದ್ರೆ ಯೇಸು ಸ್ವಾಮಿನ ಲೋಕಕ್ಕೆ ಕಳಿಸಿದೇನಕ್ಕೆ? ಕಳೆದೋದನ್ನು ಹುಡುಕಿ ರಕ್ಷಿಸಲಿಕ್ಕೆ. ಅದಕ್ಕೆ ನಿನ್ನನ್ನು ರಾಣಿಯಾಗಿ ಮಾಡೋದು ಯಾಕೆ ದೇವರು? ಒಂದು ಉದ್ದೇಶ ಇದೆ. ಇಂಥ ಕ್ಲುಪ್ತ ಕಾಲದಲ್ಲಿ, ಕ್ಲಿಷ್ಟ ಕಾಲದಲ್ಲಿ ನೀನು ಸಹಾಯಕ್ಕೆ ಬರಬೇಕು. ಆದರೆ ದೇವರು ನಮ್ಮ ಪ್ರಾಣ ಉಳಿಸ್ತಾನೆ ಬೇರೆಯವ್ರ ಮುಖಾಂತರ. ನಿನ್ನ ಪ್ರಾಣ ಕಳ್ಕೊಳ್ಬೋದು ಅಂತ ಹೇಳಿ ಆಕೆಗೆ ಚಾಲೆಂಜ್ ಕೊಟ್ಟಾಗ ಎಸ್ತೇರ್ ರಾಣಿ ತನ್ನ ಪಾತ್ರವನ್ನು ನಿರ್ವಹಿಸ್ತಾಳೆ. ಇವತ್ತು ಎಸ್ತೇರ್ ರಾಣಿಯ ಮುಖಾಂತರ ನಾವು ಸಹ ಧೈರ್ಯವಾಗಿ ಎಲ್ಲಿ ಸಮಯ ಬರ್ತದೆ ಅಲ್ಲಿ ದೇವ್ರ ಸೇವೆ ಮಾಡಲಿಕ್ಕೆ ಮುಂದೆ ಬರಬೇಕು. ಹೆದರ್ಕೊಳ್ಬಾರ್ದು, ನಾಚ್ಕೊಳ್ಬಾರ್ದು. ಅದು ಎಸ್ತೇರ್ ರಾಣಿಯ ಪಾತ್ರ. ಮುಂದೆ ಹೋಗೋಣ. ಮೊರ್ದೆಕೈನ ಒಂದು ನಂಬಿಕುಳ್ಳ ಸಾಕ್ಷಿಯ ಬಗ್ಗೆ ಹೇಳಿ. ಈ ಮೊರ್ದೆಕೈನನ್ನು ನಾವು ನೋಡುವಾಗ ಯಹೂದ್ಯನು, ಈ ವಿಶೇಷವಾಗಿ ಅರ್ತಹಶಸ್ತ ಎಂಬಂತಹ ಈ ಅರಸ ಏನು ಮಾಡ್ತಾನಪ್ಪ ಅಂತಂದರೆ ಹಾಮಾನ ಎಂಬಂತಹ ಒಬ್ಬ ಅಮಾಲೇಕ್ಯನನ್ನು ಒಂದು ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಈ ಸಂದರ್ಭದಲ್ಲಿ ಆ ಹಾಮಾನನಿಗೆ ಈ ಮೊರ್ದೆಕೈನು ನಮಸ್ಕಾರ ಮಾಡೋದಿಲ್ಲ. ಈ ಪ್ರಯುಕ್ತ ಹಾಮಾನನು ಈ ಒಬ್ಬ ಮೊರ್ದೆಕೈನ ಮೇಲೆ ಕೋಪವನ್ನು ಬೆಳೆಸ್ಕೊಳ್ತಾನೆ, ಶತ್ರುತ್ವವನ್ನು ಬೆಳೆಸ್ಕೊಳ್ತಾನೆ. ಹೇಗಾದರೂ ಮಾಡಿ ತನ್ನನ್ನು, ತನ್ನ ಜನಾಂಗದವರನ್ನು ಹಾಳು ಮಾಡಬೇಕು ಎಂಬಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾನೆ. ಈ ಸಂದರ್ಭದಲ್ಲಿ ನಾವು ನೋಡುವಾಗ ಮೊರ್ದೆಕೈ ಯಾಕೆ ಹಾಮಾನನಿಗೆ ನಮಸ್ಕಾರ ಮಾಡಲಿಲ್ಲ ಎಂಬುದಾಗಿ ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಕಾಣ್ತೇವೆ, ಅಮಾಲೇಕ್ಯರು ಇಸ್ರಾಯೇಲರಿಗೆ ಶತ್ರುಗಳಾದಂತಹ ಅವರಿಗೆ ನೀವು ನಮಸ್ಕಾರ ಮಾಡಬಾರ್ದು, ಅವರನ್ನು ನಿಮ್ಮ ಜನರಲ್ಲಿ ಸೇರಿಸಿಕೊಳ್ಳಬಾರದು ಎಂಬುದಾಗಿ ದೇವರು ಕಟ್ಟುನಿಟ್ಟಾಗಿ ಇಸ್ರಾಯೇಲರಿಗೆ ಬೋಧಿಸಿರ್ತಾನೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ಮೊರ್ದೆಕೈಯನು ಹಾಮಾನನಿಗೆ ನಮಸ್ಕಾರ ಮಾಡೋದಿಲ್ಲ. ವಿಶೇಷವಾಗಿ ನಾವು ಗಮನಿಸೋದಾದರೆ ಆತನು ಅನ್ಯ ದೇಶದಲ್ಲಿದ್ದರೂ ಕೂಡ ತನ್ನ ದೇವರಿಗೆ ಆತನು ಭಯಪಡುತ್ತಿದ್ದಾನೆ ವಿನಃ ಆತನು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿರುವಂತಹ ಅರಸರಿಗೆ, ಅಧಿಕಾರಿಗಳಿಗೆ ಆತನು ಭಯಪಡುತ್ತಿಲ್ಲ. ಇದೇ ವಿಚಾರವನ್ನು ನಾವು ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಶದ್ರಕ್, ಮೆಷಕ್, ಅಬೇದ್ನೆಗೋ ದಾನಿಯೇಲರು ಅಲ್ಲಿ ಒಂದು ವಿಗ್ರಹಕ್ಕೆ ನಮಸ್ಕಾರ ಮಾಡೋದಿಲ್ಲ. ಕ್ಷಮಿಸಿ, ದಾನಿಯೇಲ ಆ ಒಂದು ಅಧ್ಯಾಯದಲ್ಲಿ ಕಂಡು ಬರೋದಿಲ್ಲ. ಅಷ್ಟು ಮಾತ್ರವೇ ಅಲ್ಲ, ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ದಾನಿಯೇಲನು ಅರಸನಿಗೆ ಪ್ರಾರ್ಥನೆಯನ್ನು ಮಾಡದೇ ಇರ್ತಾನೆ. ಈ ಪ್ರಯುಕ್ತ ಸಿಂಹಗಳ ಗವಿಗೆ ಹೋಗೋಕ್ಕೂ ಕೂಡ ಆತನು ಸಿದ್ಧನಾಗಿರ್ತಾನೆ. ಅಷ್ಟೇ ಅಲ್ಲ, ಯೋಸೇಫನನ್ನು ನಾವು ಕಾಣ್ತೇವೆ, ಆತನು ದೇವರಿಗೆ ಭಯಪಟ್ಟಂತಹ ಮನುಷ್ಯ, ಆದ್ದರಿಂದ ದೇವರು ಆತನನ್ನು ಮೇಲೆತ್ತಿದ ಎಂಬುದಾಗಿ ನಾವು ಕಾಣಬಹುದು. ಆದ್ದರಿಂದ ಈ ಒಂದು ಸನ್ನಿವೇಶಗಳೆಲ್ಲವನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಾದರೆ, ಈ ಯಾರು ನೀತಿಯನ್ನು ಅನುಸರಿಸ್ತಾರೋ, ಯಾರು ದೇವರ ಭಯಭಕ್ತಿಯಲ್ಲಿ ನಡೀತಾರೋ ಅವರ ಮೇಲೆ ದಬ್ಬಾಳಿಕೆ, ಅವರ ಮೇಲೆ ಒಂದು ದಂಡನೆಯನ್ನು ಸೈತಾನನು ತರೋದನ್ನು ನಾವು ಕಾಣ್ತಿದ್ದೇವೆ. ಈ ರಿವ್ಯೂ ಅಂಡ್ ಹೆರಾಲ್ಡ್ ಎಂಬಂತಹ ಪುಸ್ತಕದಲ್ಲಿ ಎಲೆನ್ ವೈಟಮ್ಮನವರು ಈ ಮಾತನ್ನು ಹೇಳ್ತಾರೆ. ಫ್ರಮ್ ಡ್ಯಾನಿಯಲ್ ಅಂಡ್ ಹಿಸ್ ಕಂಪ್ಯಾನಿಯನ್ಸ್ ಅಂಡ್ ಮೊರ್ದೆಕೈ ಎ ಬ್ರೈಟ್ ಲೈಟ್ ಶೋನ್ ಮಿಡ್ ದ ಮಾರಲ್ ಡಾರ್ಕ್ನೆಸ್ ಆಫ್ ದ ಕಿಂಗ್ಲಿ ಕೋರ್ಟ್ಸ್ ಆಫ್ ಬ್ಯಾಬಿಲಾನ್.
ಬ್ಯಾಬಿಲೋನಲ್ಲಿರುವಂತಹ ಅರಸರಿಗೂ ಆ ಕತ್ತಲಿನಿದ್ದಂತಹ ಆ ಜನರಲ್ಲಿ ಕೂಡ ಈ ದಾನಿಯೇಲನು ಅವರ ಸಂಗಡಿಗರು ಮತ್ತು ಮೊರ್ದೆಕೈಯವರು ಇದ್ದಾಗಲೂ ಕೂಡ ಅವರು ಬೆಳಕನ್ನು ಚೆಲ್ತಾ ಇದ್ದರು. ಆದ್ದರಿಂದ ನಾವು ಕೂಡ ಈ ದಿವಸ ಎಲ್ಲಿಗೆ ಹೋದರೂ ಕೂಡ ಮೊರ್ದೆಕೈಯನ ಹಾಗೆ, ದಾನಿಯೇಲನ ಹಾಗೆ, ಹನನಯ, ಮಿಶಾಯೇಲ್, ಅಜರ್ಯ ಅಂದರೆ ಶದ್ರಾಕ್, ಮೆಷಕ್, ಅಬೇದ್ನಗರ ಅವರ ಹಾಗೆ ಬೆಳಕನ್ನು ಚೆಲ್ಲುವಂಥವರಾಗಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕೂಡ ನಾವು ಆ ಕತ್ತಲಲ್ಲಿ ಸೇರುವಂತಹ ಜನರಾಗಿರಬಾರ್ದು. ಅನೇಕ ಬಾರಿ ನಾವು ಸಾರಲು ಹೋಗ್ತೇವೆ, ಅವರಂತೆ ಮಾರ್ಪಾಟು ಹೊಂದುವಂತಹ ಜನರನ್ನು ಕೂಡ, ಸುವಾರ್ತಿಕರನ್ನು ಕೂಡ ನಾವು ಕಾಣಬಹುದು. ನಡೀತಿದೆ. ಓಕೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ ನಮ್ಮೆಲ್ಲರಿಗೂ ಒಂದು ಅವಕಾಶ, ಒಂದು ಸಮಯ ಬರ್ತದೆ. ಆ ಅವಕಾಶ ಮತ್ತು ಆ ಸಮಯವನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅಂತಕ್ಕಂಥದ್ದೇ ನಮ್ಮ ಸುವಾರ್ತೆಯ ಫಲಿತಾಂಶವನ್ನು ನಿರ್ಧಾರ ಮಾಡುತ್ತೆ. ಬನ್ನಿ, ಎಸ್ತರಳ ಜೀವನದಲ್ಲಿ ನಡೆದಂಥ ಘಟನೆಯ ಬಗ್ಗೆ ನಾವು ಕಲಿಯೋಣ. ಹೇಳಿ ಪಾಸ್ಟ್ರೆ. ನಾವು ಹಿಂದೆ ಕಲಿತೋ ಮೊರ್ದೆಕೈ ಎಸ್ತರಳಿಗೆ ಆಜ್ಞಾಪಿಸಿರ್ತಾನೆ, ನೀನು ಯಾವುದೇ ಕಾರಣಕ್ಕೂ ಗುರುತಿಸ್ಕೋಬಾರ್ದು. ಏನಂತ? ಯಹೂದ್ಯಳಂತ ಯಾರಿಗೂ ಗೊತ್ತಾಗಬಾರ್ದು. ಎಲ್ಲರೂ ನಿನ್ನನ್ನು ಪರ್ಷಿಯ ದೇಶದವಳೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ನಿನ್ನ ರಾಣಿಯಾಗಿ ಮಾಡಿ ಅಂತ ತಿಳ್ಕೊಳ್ಳಿ. ಯಾಕಂದರೆ ಆತನಿಗೆ ಭಯ ಇತ್ತು. ಬಹುಶಃ ಅವರು ಯಹೂದ್ಯಂತ ಗೊತ್ತಾಗ್ಬಿಟ್ರೆ ಆಕೆ ರಾಣಿಯ ಪಟ್ಟವನ್ನು ಕಳ್ಕೊಳ್ಬೋದು ಎಂಬ ಭಯ ಇತ್ತು. ಆದರೆ ಈ ಆಜ್ಞಾಪನೆ ಮಾಡೋದ ಸಮಯದಿಂದ ಈಗಿನ ಸಮಯ ತನಕ ಭಾಳಷ್ಟು ವರ್ಷ ಉರುಳಿದೆ ಎಂಬುದಾಗಿ ಇತಿಹಾಸಗಾರರು ಹೇಳ್ತಾರೆ. ಆಕೆ ರಾಣಿಯಾಗಿ ಭಾಳ ವರ್ಷ ಆಗಿತ್ತು. ಈಗ ಪರಿಸ್ಥಿತಿ ಬದಲಾಯಿತು. ಯಹೂದ್ಯರಿಗೆ ಸಂಕಟದ ಸಮಯ ಬಂತು. ಇಂಥ ಸಮಯದಲ್ಲಿ ಮೊರ್ದೆಕೈ ಮತ್ತೆ ಬಂದು ಎಸ್ತರಿಗೆ ಹೇಳ್ತಾಳೆ, ಈಗ ನೀನು ಐಡೆಂಟಿಫೈ ಯೋರ್ಸೆಲ್ಫ್, ಗುರುತಿಸ್ಕೊ, ನಾನು ಯಹೂದ್ಯಳಂತ ಹೇಳ್ಕೊ ಅಂತ ಹೇಳಿದಾಗ ಆಕೆಗೆ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅದು ಒಂದು ರಾಜಾಜ್ಞೆ ಇತ್ತು. ಯಾರೂ ರಾಜನ ಸನ್ನಿಧಾನಕ್ಕೆ ಆತನ ಅಪ್ಪಣೆ ಇಲ್ಲದೆ ಬರಬಾರ್ದು, ಬಂದರೆ ಮರಣದಂಡನೆ ಇತ್ತು. ಆ ಪ್ರಯುಕ್ತವಾಗಿ, ಅಂಕಲ್ ನಿನಗೆ ಗೊತ್ತಿಲ್ವಾ ಈ ಆಜ್ಞೆ ಇದೆ, ಹೆಂಗೆ ನಂಗೆ ಹೋಗೋಕೆ ಕೇಳ್ತೀರಾ, ನಾನು ಸಾಯ್ಬೋದು, ಯು ವಾಂಟ್ ಮಿ ಟು ಡೈ. ಅದಕ್ಕೆ ಅಂಕಲ್ ಹೇಳ್ತಾರೆ, ಅವ್ರ ಮಾವ ಚಿಕ್ಕಪ್ಪ, ದೊಡ್ಡಪ್ಪ, ಇಂತಹ ಸಮಯಕ್ಕೆ ದೇವ್ರು ನೀನು ಆರಿಸ್ಕೊಂಡಿದ್ದಾನೆ, ನೀನು ಹೆದರ್ಕೋಬೇಡ, ನೀನು ಹೋಗಿ ಧೈರ್ಯವಾಗಿ ಅಂತ. ಆದರೆ ಅವಳು ಏನು ಹೇಳ್ತಂದರೆ, ಎಲ್ರಿಗೂ ಒಂದು ದೊಡ್ಡ ಪಾಠ. ಯಾವುದೇ ಕಾರ್ಯ ನಾವು ಮಾಡಬೇಕಾದ್ರೆ, ಅಸಾಧ್ಯವಾದನ್ನು ಸಾಧ್ಯಗೊಳಿಸ್ಬೇಕಾದ್ರೆ ನೀವು ಎಸ್ತರ್ ಮಾದರಿಯನ್ನು ಅನುಸರಿಸ್ಬೇಕು. ಎಸ್ತರ್ ರಾಣಿ ಏನು ಹೇಳ್ತಾಳೆ ಮೊರ್ದೆಕೈಗೆ, ನೀವು ಎಲ್ಲರೂ ಸೇರಿ ನನಗೋಸ್ಕರ ಏನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಬರೀ ಪ್ರಾರ್ಥನೆ ಅಲ್ಲ, ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ. ನಿಮ್ಮ ಸಂಗಡ ನಾನು ಉಪವಾಸ ಇದ್ದು ಪ್ರಾರ್ಥನೆ, ಒಂದಿನ ಅಲ್ಲ 3 ದಿವಸ ಹಗಲಿರುಳು ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಣ. ದೇವರ ಪರಿಸ್ಥಿತಿನ ಬದಲಾಯಿಸ್ತಾನೆ. ಪ್ರಿಯರೇ, ಎಷ್ಟು ಅಮೋಘವಾದಂಥ ಅನುಭವ. ಎಸ್ತರ್ ರಾಣಿಯ ಆಜ್ಞಾಪನೆ ಮೇರೆಗೆ ಎಲ್ಲ ಯಹೂದ್ಯರು 3 ದಿನಗಳ ಕಾಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಗಾಡ್ ಚೇಂಜ್ ದ ಸಿಚುವೇಶನ್ ಅಂತ, ಪರಿಸ್ಥಿತಿಯನ್ನು ಬದಲಾಯಿಸ್ತಾನಂತೆ. ಈಕೆ ಉಪವಾಸ ಪ್ರಾರ್ಥನೆ ಮಾಡಿ ಹೋದ ಪ್ರಯುಕ್ತವಾಗಿ ರಾಣಿ ನೋಡಿದ ತಕ್ಷಣ ಎದ್ದು ನಿಂತ್ಕೊಂಡು ತನ್ನ ರಾಜದಂಡವನ್ನು ಚಾಸ್ತಾನಂತೆ. ಸೊ ದೇವರು ಪ್ರಾರ್ಥನೆಗೆ ಎಂಥ ಉತ್ತರ ಕೊಡ್ತಾನೆ, ಪರಿಸ್ಥಿತಿನ ಬದಲಾಯಿಸ್ತಾನೆ ಅನ್ನಲಿಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಗಿದೆ. ಈಗ ಒಂದು ಪದನ ಉಪಯೋಗಿಸ್ತೇವೆ ಕ್ರೈಸ್ತಿಯ ಲೋಕದಲ್ಲಿ, ಎಲ್ಲ ಸಂಸ್ಥೆಗಳಲ್ಲೂ. ಏನು ಅಂದರೆ ಬಿ ಪ್ರಾಕ್ಟಿಕಲ್ ಅಂತಾರೆ, ಪ್ರೀ ಪ್ರಾಕ್ಟಿಕಲ್, ಈಸ್ ದಿಸ್ ಪಾಸಿಬಲ್ ಅಂತಾರೆ. ನಾವು ಈ ಪದನೇ ಉಪಯೋಗಿಸ್ಬಾರ್ದು ಅಂತ ನನಗನ್ಸುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಜನರು ಹೇಳ್ತಾರೆ, ಬಿ ಪ್ರಾಕ್ಟಿಕಲ್ ಬಾಸ್, ಯು ಕೆನಾಟ್ ಡೂ ದಟ್, ಯು ಕೆನಾಟ್ ಏಮ್ ಫಾರ್ ಸಚ್ ಅ ಹೈ ಥಿಂಗ್, ಬಿ ಪ್ರಾಕ್ಟಿಕಲ್ ಅಂತಾರೆ. ಆದರೆ ಒಂದು ವೇಳೆ ಈ ಎಸ್ತರಳಿಗೆ ಬಿ ಪ್ರಾಕ್ಟಿಕಲ್ ಅಂತ ಹೇಳಿದರೆ ಈ ಘಟನೆ ನಡೀತಾ ಇರಲಿಲ್ಲ. ವಿ ಬಿಲೀವ್ ಇನ್ ಎ ಗಾಡ್ ಆಫ್ ಇಂಪಾಸಿಬಿಲಿಟೀಸ್. ಅಸಾಧ್ಯದನ್ನು ಸಾಧ್ಯಗೊಳಿಸುವಂಥ ಶಕ್ತಿ ನಮ್ಮ ದೇವರ ಕೈಲಿದೆ. ಅಂಥ ಕಾರ್ಯವನ್ನು ಸ್ವಾಮಿ ಮಾಡ್ತಾನೆ. ಯಾವುದರ ಪ್ರತ್ಯುತ್ತರವಾಗಿ? ಪ್ರಾರ್ಥನೆಯ ಪ್ರತ್ಯುತ್ತರವಾಗಿ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಸ್ವಾಮಿ ಕೈಲಿ ಯಾವುದೂ ಅಸಾಧ್ಯ ಇಲ್ಲ. ಇವತ್ತೂ ನಾವು ನಮ್ಮ ದೇಶದಲ್ಲಿ ದೇವ್ರ ಸುವಾರ್ತೆ ಸಾರಬೇಕಾದ್ರೆ ಇದೇ ಒಂದು ಮಾದರಿಯನ್ನು ಅನುಸರಿಸಿ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ಜನಗಳಿಗೆ ನೀನು ವಾಕ್ಯ ಸಾರಬೇಕು, ಗಿವ್ ಅಸ್ ಅನ್ ಆಪರ್ಚುನಿಟಿ, ಒಂದು ಅವಕಾಶ ಕೊಡು ಅಂದರೆ ಸ್ವಾಮಿ ಕಾರ್ಯ ಮಾಡ್ತಾನೆ. ನಮ್ಮ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಅವ್ರಗಳಿಗೂ ಹೋಗಿ ನಾವು ಸಾಕ್ಷಿ ಕೊಡ್ಬೋದು ಪ್ರಾರ್ಥನಾಪೂರ್ವಕವಾಗಿದ್ದರೆ ಮಾತ್ರ. ಇವತ್ತು ನಮ್ಮಲ್ಲಿ ನಿಮ್ಗೆ ಹೇಳ್ದಂಗೆ ಅಡ್ವೆಂಟಿಸ್ಟ್ ಚರ್ಚಲ್ಲಿ ಸತ್ಯ ಇದೆ, ಆದರೆ ಆತ್ಮಿಕ ಶಕ್ತಿ ಕಡಿಮೆ ಇದೆ. ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಸ್ವಾಮಿ ಆಜ್ಞಾಪನೆ ವಾಗ್ದಾನ ಮಾಡಿದ್ದಾನೆ, ಪ್ರವಾದನೆ ಮಾಡಿದ್ದಾನೆ. ಅಂತ್ಯಕಾಲದಲ್ಲಿ ನಾನು ನನ್ನ ಆತ್ಮವನ್ನು ಎಲ್ಲ ಜನಗಳ ಮೇಲೆ ಸುರಿಸ್ತೇನೆ, ಅವರು ಪಂಚಸ್ತಂಭದಿಂದಲಾದಂಥ ಕಾರ್ಯವನ್ನು ಮತ್ತೆ ಮಾಡಿ ಸುವಾರ್ತೆ ಪ್ರಬಲವಾಗಿ ಸಾರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಅದರಿಂದ ನನ್ನ ವೀಕ್ಷಕರಿಗೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಎಸ್ತರ್ ಹಾಗೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಣ, ಸ್ವಾಮಿ ಬಲವನ್ನು ಪಡೆದು ಸಾಕ್ಷಿಗಳಾಗಿ ಸುವಾರ್ತೆ ಸಾರೋಣ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರೋಣ. ಏನು ನಡೀತು ಇಲ್ಲಿ?
ಈ ಪುರಿಮಿನಲ್ಲಿ ನಡೆದಂತಹ ಒಂದು ಅದ್ಭುತ ಕಾರ್ಯದ ಕುರಿತಾಗಿ ಈ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಈಗಾಗಲೇ ನಾನು ಹೇಳಿದ ಹಾಗೆ ಎಸ್ತೇರಳ ಪುಸ್ತಕದಲ್ಲಿ ಒಮ್ಮೆಯೂ ಕೂಡ ದೇವರು ಎಂಬಂತಹ ಪದವನ್ನು ಬಳಕೆ ಮಾಡಿಲ್ಲ. ಆದರೂ ಕೂಡ ಇದು ದೇವರ ಒಂದು ನಡೆಸುವಿಕೆಯನ್ನು, ದೇವರ ಒಂದು ಸತ್ಯ ಸುವಾರ್ತೆಯ ಸಾರುವಿಕೆಯನ್ನು ತಿಳಿಪಡಿಸುತ್ತೆ. ಇದನ್ನು ಯಹೂದ್ಯರೆಲ್ಲರೂ ಕೂಡ ಸ್ವೀಕರಿಸಿ ಈ ಸತ್ಯವೇದದಲ್ಲಿ ಅದನ್ನು ಸೇರಿಸುವಂತಹ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ಯಹೂದ್ಯರು ಅಂದಿನ ದಿನಮಾನಗಳಲ್ಲಿ ಅವರು ಜೀವಿಸುತ್ತಿದ್ದಂತಹ ವಿಧಿವಿಧಾನಗಳನ್ನು ಕಂಡು ಅನೇಕರು ಮಾರ್ಪಾಟುಗೊಳ್ತಾರೆ. ನಾವು ಓದೋದಾದರೆ ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ರಾಜ ನಿರ್ಣಯ ಶಾಸನಗಳು ಪ್ರಕಟಿಸಲ್ಪಟ್ಟ ಪ್ರತಿಯೊಂದು ಸಂಸ್ಥಾನದಲ್ಲಿಯೂ ಪಟ್ಟಣದಲ್ಲಿಯೂ ಇದ್ದ ಯಹೂದ್ಯರಿಗೆ ಶುಭ ದಿನ ಉಂಟಾಯಿತು. ಅವರು ಸಂತೋಷದಿಂದಲೂ ಉಲ್ಲಾಸದಿಂದಲೂ ಭಕ್ಷ್ಯ ಭೋಜನ ಮಾಡಿದರು. ದೇಶದ ಜನರಲ್ಲಿ ಅನೇಕರು ಯಹೂದ್ಯರಿಗೆ ಭಯಪಟ್ಟು ಅವರ ಮತಕ್ಕೆ ಸೇರಿದರು. ಇಲ್ಲಿ ಒಂದು ಅನ್ಯ ಪ್ರಾಂತ್ಯದಲ್ಲಿ ಯಹೂದ್ಯರು ಜೀವಿಸುತ್ತಿದ್ದಂತಹ ಆ ಒಂದು ವಿಧಿವಿಧಾನಗಳನ್ನು ಕಂಡಂತಹ ಅವರು ಬಹಳ ಸಂತೋಷದಿಂದ ಅನೇಕ ಅನ್ಯ ಜನರು ಯಹೂದ್ಯ ಮತವನ್ನು ಅವರು ಸ್ವೀಕಾರ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಇವರ ಒಂದು ನಡೆ, ಇವರ ಒಂದು ಕ್ರಿಯೆಗಳು, ಇವರ ಒಂದು ನುಡಿ ವಿಭಿನ್ನವಾಗಿದೆ ಎಂಬುದಾಗಿ ಗುರುತಿಸಿದಂತಹ ಅನೇಕರು ಏನು ಮಾಡ್ತಾರಪ್ಪ ಅಂತಂದರೆ ಸುವಾರ್ತೆಯನ್ನು ಸ್ವೀಕಾರ ಮಾಡಿಕೊಂಡು ಅವರು ಒಂದು ಧರ್ಮದಿಂದ ಮತ್ತೊಂದು ಧರ್ಮವನ್ನು ಕಾಣೋದನ್ನು ನಾವು ಕಾಣ್ತಿದ್ದೇವೆ. ಯಾಕೆ ಅಂತಂದರೆ ನಮ್ಮ ಧರ್ಮದಲ್ಲಿ ಇಲ್ಲದಂತಹ ಸತ್ಯ ಈ ಧರ್ಮದಲ್ಲಿದೆ ಎಂಬುದಾಗಿ ಅವರು ಗುರುತಿಸಿ ಒಂದು ಹೊಸ ಮತಕ್ಕೆ ಅವರು ಸೇರ್ಪಡೆಯನ್ನು ಅವರು ಸೇರಿಕೊಳ್ಳೋದನ್ನು ನಾವು ಕಾಣ್ತಿದ್ದೇವೆ. ಇದು ಯಾರಿಂದ ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡುವಾಗ ಯಹೂದ್ಯರಿಂದ. ಬೇರೆ ಪ್ರಾಂತ್ಯದಲ್ಲಿದ್ದರು, ಅವರನ್ನು ಕಂಡಂತಹ ಇವರು ಅನ್ಯರು ಮಾರ್ಪಾಟುಗೊಳ್ಳೋದನ್ನು ನಾವು ಈ ಭಾಗದಲ್ಲಿ ಕಾಣಬಹುದು. ಅವರು ಮಾರ್ಪಾಟುಗೊಂಡು ದೇವರ ಸತ್ಯ ಸುವಾರ್ತೆಯನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿಯುತವಾಗಿರ್ತಕ್ಕಂಥ ಜೀವನದಿಂದ, ಎಸ್ತೇರಳ ಜೀವನದಿಂದ ಬಹಳಷ್ಟು ವಿಷಯಗಳನ್ನು ಕಲಿತಿದ್ದೇವೆ. ನಮ್ಮ ಯೌವನಸ್ಥರು ಬಹಳ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ. ಆ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ದೇವರ ಸುವಾರ್ತೆಯನ್ನು ಈ ಮೂಲಕ ತಿಳಿಸಲಿ ಎಂಬತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮ ಮತ್ತು ಈ ಒಂದು ಪಾಠದ ಒಂದು ತಿರುಳು. ದೇವರು ನಿಮ್ಮೂರನ್ನು ಆಶೀರ್ವದಿಸಲಿ. ನಮಸ್ಕಾರ.